ಸ್ನೇಹಿತರೆ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಮ್ಮ ದೇಶದಲ್ಲಿ ಇವತ್ತಿಗೂ ಹಲವಾರು ವಿಧದ ಬೈಕ್ಗಳು ಮಾರುಕಟ್ಟೆಗೆ ಎಂಟ್ರಿ ಆಗ್ತಾನೆ ಇದೆ. ಆದರೆ ಇವುಗಳಲ್ಲಿ ಕೆಲವು ಬೈಕ್ಗಳು ಮಾತ್ರ ಇನ್ನೂ ಕೂಡ ಸವಾರರ ಕ್ರೇಜ್ ಅನ್ನ ಹಾಗೆ ಉಳಿಸಿಕೊಂಡಿರೋದು. ಇವುಗಳ ಸರದಿಯಲ್ಲಿ 90ರ ದಶಕದಲ್ಲಿ ಪ್ರತಿ ಯುವಕರ ಮನದಾಳದಲ್ಲಿ ಅಚ್ಚೊತ್ತಿದ್ದ ಈ ಬೈಕ್ನಲ್ಲಿ ಕುಳಿತಾಗ ಹೊಸ ಚೈತನ್ಯವನ್ನ ತುಂಬುತ್ತಿದ್ದ, ಜೊತೆಗೆ ಭಾರತೀಯ ರಸ್ತೆಗಳನ್ನ ರಾಜನಂತೆ ಆಳುತ್ತಿದ್ದ RX 100 ಕೂಡ ಒಂದು. ಅಂದಿನ ಯುವಕರಿಗೆ ಈ ಬೈಕ್ ಮೇಲಿನ ಕ್ರೇಜ್ ಅಂತಿಂತದ್ದಲ್ಲ. ಇವತ್ತಿಗೂ ಕೂಡ ಈ ಬೈಕ್ ಅದೇ ಕ್ರೇಜ್ ಅನ್ನ ಉಳಿಸ್ಕೊಂಡು ಬಂದಿದೆ. ಆದರೆ ದುರಂತ ಅಂದ್ರೆ RX 100 ಬೈಕ್ಗಳೇ ಈಗ ಇಲ್ಲದಾಗಿದೆ. ರಾಯಲ್ ಎನ್ಫೀಲ್ಡ್, KTM, ಹಾರ್ಲಿ ಡೇವಿಸನ್ ಹೀಗೆ ಕೆಲವು ಬೈಕ್ಗಳಿಗಾಗಿ ಇಂದಿನ ಯುವಕರು ಮಾರುಕಟ್ಟೆಯಲ್ಲಿ ಯಾವ ರೀತಿ ಮುಗಿಬೀಳುತ್ತಾರೋ ಹಾಗೆಯೇ 90ರ ದಶಕದಲ್ಲಿ RX 100 ಬೈಕ್ಗಾಗಿ ಯುವಕರು ಮುಗಿಬೀಳುತ್ತಿದ್ದರು. ಅಂದಿನ ಯುವಕರ ಹಾಟ್ ಫೇವರೇಟ್ ಆಗಿದ್ದ, ತನ್ನ ಶಬ್ದದ ಮೂಲಕವೇ ಮಾರುಕಟ್ಟೆಯಲ್ಲಿ ಸಂಚಲನ ಮೂಡಿಸಿದ ಹಾಗೂ ಯಶಸ್ಸಿನ ತುತ್ತ ತುದಿಯಲ್ಲಿದ್ದ ಈ ಬೈಕ್ನ ಉತ್ಪಾದನೆಯನ್ನ ಯಮಹಾ ಕಂಪನಿ 1996ರ ವೇಳೆಗೆ ಸ್ಥಗಿತಗೊಳಿಸಿತು. ಹಾಗಾದರೆ ಇದಕ್ಕೆ ಕಾರಣವಾದರೂ ಏನು? ಭಾರತದ ರಸ್ತೆಯಲ್ಲಿ ರಾರಾಜಿಸುತ್ತಿದ್ದ ಈ ಬೈಕ್ ಇದ್ದಕ್ಕಿದ್ದಂತೆ ಮಾಯವಾಗಲು ಕಾರಣವಾದರೂ ಏನು? ಎಲ್ಲ ಸಂಗತಿಗಳ ಬಗ್ಗೆ ಇಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ಸ್ನೇಹಿತರೆ, ಹೈ ಪರ್ಫಾರ್ಮೆನ್ಸ್ ಬೈಕ್ಗಳನ್ನು ಉತ್ಪಾದಿಸೋದರಲ್ಲಿ ಜಪಾನ್ ದೇಶದ ದೈತ್ಯ ಸಂಸ್ಥೆಯಾದ ಯಮಹಾ ಸದಾ ಒಂದು ಹೆಜ್ಜೆ ಮುಂದು ಎಂಬ ವಿಷಯ ಎಲ್ರಿಗೂ ತಿಳಿದಿರುವ ಸಂಗತಿ. ಈ ಕಾರಣದಿಂದಲೇ ನಮ್ಮ ದೇಶದಲ್ಲಿ ಯಮಹಾ ಸಂಸ್ಥೆಯ ಮೂಲಕ ಉತ್ಪಾದನೆಯಾದ ಬೈಕ್ಗಳಿಗೆ ಬಲು ಬೇಡಿಕೆ ಇರುತ್ತೆ. ಆದರೆ ನಾವು ಕೆಲವು ವರ್ಷಗಳ ಹಿಂದೆ ಅಂದ್ರೆ 1980ರ ದಶಕಕ್ಕೋದ್ರೆ ಯಮಹಾದ ಬೈಕ್ಗೆ ನಮ್ಮ ದೇಶದಲ್ಲಿ ದೊಡ್ಡ ಮಟ್ಟದ ಮಾರುಕಟ್ಟೆ ಇರಲಿಲ್ಲ. ಇದಕ್ಕೆ ಮುಖ್ಯವಾದ ಒಂದು ಕಾರಣ ಏನೆಂದರೆ, ನಮ್ಮ ದೇಶದಲ್ಲಿ ಆಗಷ್ಟೇ ದ್ವಿಚಕ್ರ ವಾಹನದ ಇಂಡಸ್ಟ್ರಿಗಳು ಪ್ರಗತಿ ಹೊಂದುತ್ತಿದ್ದು, ಈ ಸಂದರ್ಭದಲ್ಲಿ ಜಪಾನ್ ಸಂಸ್ಥೆಯಾದ ಯಮಹಾ ನಮ್ಮ ಭಾರತ ದೇಶದ ಮಾರುಕಟ್ಟೆಯಲ್ಲಿ ಗಟ್ಟಿಯಾಗಿ ಬೇರೂರಲು ಬಹಳ ಶ್ರಮ ವಹಿಸಿತ್ತು. 1983ರ ದಶಕದಲ್ಲಿ ಭಾರತಕ್ಕೆ ಬಂದ ಯಮಹಾದ ಫೇಮಸ್ ಮಾಡೆಲ್ ಯಮಹಾ RD 350 ಭಾರತೀಯ ಮಾರುಕಟ್ಟೆಯಲ್ಲಿ ಯಶಸ್ಸನ್ನ ಕಾಣೋದಿಲ್ಲ. ಜಪಾನ್ನ ಪ್ರಕಾರ ಈ ಬೈಕ್ನ ದಕ್ಷತೆ ಹಾಗೂ ಕಾರ್ಯಕ್ಷಮತೆ ಉತ್ತಮವಾಗಿದ್ದರೂ ನಮ್ಮ ಭಾರತದಲ್ಲಿ ಮಾತ್ರ ಬಹಳ ಘೋರವಾಗಿ ವಿಫಲವನ್ನ ಕಂಡಿತು. ಜೊತೆಗೆ ಭಾರತೀಯರ ಪ್ರಕಾರ ಇದರ ಬೆಲೆಯ ವಿಚಾರದಲ್ಲಿ ಹಾಗೆ ಇಂಧನ ದಕ್ಷತೆಯಲ್ಲಿ ಈ ಬೈಕ್ ಕಳಪೆ ಮಟ್ಟದಲ್ಲಿತ್ತು. ಯಮಹಾ RD 350ಯ ವೈಫಲ್ಯತೆ ಯಮಹಾ ಸಂಸ್ಥೆಗೆ ಹೊಸ ದೃಷ್ಟಿಕೋನದತ್ತ ಆಲೋಚಿಸಲು, ಹೊಸದಾದ ಮಾದರಿಯಲ್ಲಿ ಬೈಕನ್ನು ಉತ್ಪಾದಿಸಲು ಪ್ರೇರಣೆಯಾಯಿತು. ಯಮಹಾ RD 350ಯ ಸೋಲಿನ ಬೆನ್ನಲ್ಲೇ ಅಂದ್ರೆ 1984ರಲ್ಲಿ ಮತ್ತೆ ಪುನಃ ಜಪಾನ್ನ ಇನ್ನೊಂದು ಕಂಪನಿಯು ಭಾರತೀಯ ಮಾರುಕಟ್ಟೆಗೆ 100cc ಲೈಟ್ ವೆಯ್ಟ್ ಬೈಕ್ ಸುಜುಕಿ AX 100 ಅನ್ನ ಪರಿಚಯಿಸುತ್ತೆ. ಇದು ಲಘು ತೂಕದ ಬೈಕ್ ಆದ ಕಾರಣ ಸ್ವಲ್ಪ ಸಮಯಗಳ ಕಾಲ ಈ ಬೈಕ್ ಭಾರತದಲ್ಲಿ ಯಶಸ್ವಿಯಾಗುತ್ತೆ. ಜೊತೆಗೆ ಭಾರತೀಯ ಮಾರುಕಟ್ಟೆಯಲ್ಲಿ ಲಘು ತೂಕದ ಬೈಕ್ಗಳಿಗೆ ಇರುವ ಬೇಡಿಕೆಯನ್ನ ಕಂಡ ಜಪಾನ್ ಮುಂದಿನ ದಿನಗಳಲ್ಲಿ ತನ್ನ ಗಮನವನ್ನ ಹೆಚ್ಚು ತೂಕದ ಬೈಕ್ಗಳತ್ತ ಕೇಂದ್ರೀಕರಿಸದೆ ಲಘು ತೂಕದ ಹಾಗೂ ನೋಡಲು ಆಕರ್ಷಕವಾಗಿರುವಂತಹ ಬೈಕ್ಗಳನ್ನ ತಯಾರಿಸುವಲ್ಲಿ ಕೇಂದ್ರೀಕರಿಸಿತ್ತು. ಆ ಮೂಲಕ ಭಾರತದ ಯುವಕರನ್ನ ತನ್ನತ್ತ ಆಕರ್ಷಿಸುವಂತಹ ಪ್ರಣಾಳಿಕೆಯನ್ನ ಯಮಹಾ ಕಂಪನಿ ರೂಪಿಸಿ ಒಂದು ಹೊಸ ಬೈಕನ್ನ ವಿನ್ಯಾಸಗೊಳಿಸುವಲ್ಲಿ ಮಗ್ನನಾಗುತ್ತದೆ. ಈ ಮೂಲಕ 1985ರ ನವೆಂಬರ್ನಲ್ಲಿ ಜಪಾನ್ನ ಯಮಹಾ ಸಂಸ್ಥೆ ಭಾರತೀಯ ಮಾರುಕಟ್ಟೆಗೆ ಯುವಕರ ನಿದ್ದೆಗೆಡಿಸುವ ಹೊಸ ಮಾಡೆಲ್ ಅನ್ನ ಪರಿಚಯಿಸುತ್ತೆ. ಆ ಮಾಡೆಲ್ ಹೆಸರೇ ಯಮಹಾ RX 100. ಈ ಬೈಕ್ ಮಾರುಕಟ್ಟೆಯಲ್ಲಿ ಲಾಂಚ್ ಆಗುತ್ತಿದ್ದಂತೆ ಹೊಸ ಸಂಚಲನವನ್ನೇ ಮೂಡಿಸಿತ್ತು. ಆ ಸಂಚಲನ ಎಷ್ಟರ ಮಟ್ಟಿಗೆ ಇತ್ತೆಂದರೆ, ಸುಮಾರು 10 ವರ್ಷಗಳ ತನಕ ಭಾರತೀಯ ದ್ವಿಚಕ್ರ ಮಾರುಕಟ್ಟೆಯಲ್ಲಿ ಯಮಹಾ ಸಂಸ್ಥೆಯ ಹೆಸರು ಬಿಟ್ಟರೆ ಬೇರೆ ಯಾವುದೇ ಹೆಸರು ಕೇಳಿ ಬರ್ತಿರಲಿಲ್ಲ. ಒಂಟಿ ಸಲಗನಾಗಿ ಯಮಹಾ ಸಂಪೂರ್ಣವಾಗಿ ಮಾರುಕಟ್ಟೆಯಲ್ಲಿ ತನ್ನ ಪ್ರಾಬಲ್ಯವನ್ನ ಸಾಧಿಸಿತು. ಯಮಹಾದ ಇತರೆ ಬೈಕ್ಗಳಾದ ಯಮಹಾ RX 100 DX, ಯಮಹಾ RX S ಗಳ ವಿನ್ಯಾಸಕ್ಕೆ ಹೋಲಿಸಿದ್ರೆ ಯಮಹಾ RX 100 ವಿನ್ಯಾಸ ಭಿನ್ನವಾಗಿದೆ. ಯಮಹಾ RX 100 DX, ಯಮಹಾ RX S ಈ ಎರಡು ಮಾಡೆಲ್ಗಳು ಅಮೆರಿಕ ಹಾಗೂ ಇಂಗ್ಲೆಂಡ್ನಲ್ಲಿ ಲಾಂಚ್ ಆಗಿ ಯಶಸ್ವಿಯಾಗಿದ್ದವು. ಆದರೆ ಇವೆರಡಕ್ಕಿಂತ ನವೀಕರಿಸಿದ ಆವೃತ್ತಿ ಯಮಹಾ RX 100 ಆಗಿತ್ತು. ಈ ಬೈಕ್ನ ವೈಶಿಷ್ಟ್ಯತೆಗಳ ಬಗ್ಗೆ ಹೇಳೋದಾದರೆ, ಇದರ ನೋಟ ಮಾತ್ರ ಕೇವಲ ಆಕರ್ಷಕ ಮಾತ್ರವಲ್ಲದೆ ಕಾರ್ಯಕ್ಷಮತೆಯಲ್ಲಿಯೂ ಅಷ್ಟೇ ಆಕರ್ಷಕವಾದದ್ದು. 11 BHP ಪವರ್ ಔಟ್ಪುಟ್ ಹೊಂದಿದ್ದು, ಗಂಟೆಗೆ ಸುಮಾರು 100 ಕಿಲೋಮೀಟರ್ ವೇಗವನ್ನ ತಲುಪುವ ಸಾಮರ್ಥ್ಯ ಈ ಬೈಕ್ನದ್ದಾಗಿದೆ. ಜೊತೆಗೆ 100cc ಸಿಂಗಲ್ ಸಿಲಿಂಡರ್ 2 ಸ್ಟ್ರೋಕ್ ಇಂಜಿನ್ ಸಾಮರ್ಥ್ಯ ಹೊಂದಿದ ಹಗುರ ತೂಕವುಳ್ಳ ಬೈಕ್ ಇದಾಗಿತ್ತು.
RX100ನ ಈ ಎಲ್ಲಾ ಗುಣಲಕ್ಷಣವನ್ನ ನೋಡುವಾಗ ಇದರಲ್ಲೆಲ್ಲೋ ವಿಶೇಷ ಇದೆ ಅಂತ ಅನ್ಸಬಹುದು. ಆದ್ರೆ ನಿಜ ಜೀವನದಲ್ಲಿ ಈ ಬೈಕ್ನೊಂದಿಗಿನ ಸವಾರಿ ಬಿರುಗಾಳಿಯ ಜೊತೆಗೆ ಹೋದಂತಹ ಅನುಭವವನ್ನ ನೀಡುತ್ತೆ. 90ರ ದಶಕದಲ್ಲಿ RX100 ಬೈಕ್ ಇಂದಿನ ಫೆರಾರಿ ಬೈಕ್ನ ಅನುಭವವನ್ನ ನೀಡುತ್ತಿತ್ತು ಎಂದರೂ ತಪ್ಪಾಗೋದಿಲ್ಲ. ಪವರ್ ಹಾಗೂ ಪರ್ಫಾರ್ಮೆನ್ಸ್ ನಲ್ಲಿ ಈ ಬೈಕ್ ಟಾಪ್ ನಲ್ಲಿದ್ದ ಕಾರಣ ಇದನ್ನ ಪಾಕೆಟ್ ರಾಕೆಟ್ ಅಂತಾಲೂ ಕೂಡ ಕರಿತಾ ಇದ್ರು. ಎಷ್ಟೋ ಮಂದಿ ಈ ಬೈಕ್ ಅನ್ನ ಇಷ್ಟಪಡಲು ಮತ್ತೊಂದು ಕಾರಣ ಏನಂದ್ರೆ ಅದರ ತೂಕ. ಹೌದು, ಆಶ್ಚರ್ಯಕರವಾದ ಸಂಗತಿ ಏನಂದ್ರೆ RX100ನ ತೂಕ ಒಟ್ಟು 98 kg. ಈ ಬೈಕ್ ನಲ್ಲಿ ವಿಶೇಷವಾದ ಟೆಕ್ನಿಕಲ್ ಫೀಚರ್ಸ್ ಗಳು ಇಲ್ಲದ ಕಾರಣಗಳಿಂದಾಗಿ ಈ ಬೈಕ್ ಅತೀ ವೇಗವಾಗಿ ಸಾಗುವ ಒಂದು ಪವರ್ ಹೌಸ್ ಆಗುತ್ತೆ. ಮತ್ತೊಂದು ಅಚ್ಚರಿಯ ಸಂಗತಿ ಅಂದ್ರೆ ಯಮಹಾದ RX100 ಬೈಕ್ 0 to 60 ಕಿಲೋಮೀಟರ್ ಸ್ಪೀಡ್ ಅನ್ನ ಕೇವಲ 7.8 ಸೆಕೆಂಡ್ಗಳಲ್ಲಿ ತಲುಪಬಲ್ಲದು. ಅತಿಯಾದ ವೇಗದ ಹಾಗೆ ಬಹಳ ಕಡಿಮೆ ಸಮಯದಲ್ಲಿ ಬಹುದೂರ ತಲುಪುವ ಕಾರಣಗಳಿಂದಾಗಿ ಈ ಬೈಕ್ ಡ್ರ್ಯಾಗ್ ರೇಸರ್ಸ್ ಗಳಲ್ಲಿ ಕೂಡ ಬಹಳ ಪಾಪ್ಯುಲರ್ ಆಗುತ್ತೆ. ಅಷ್ಟೇ ಅಲ್ಲದೆ ರೇಸರ್ಸ್ಗಳು ತಮಗೆ ಬೇಕಾದ ಹಾಗೆ ಈ ಬೈಕ್ ಅನ್ನ ಮಾಡಿಫೈ ಮಾಡಿ ರೇಸ್ಗಳಲ್ಲಿ ಈ ಬೈಕ್ ಅನ್ನ ಬಳಸಿಕೊಳ್ಳುತ್ತಿದ್ದರು. ಸ್ನೇಹಿತರೆ, ಈ ಬೈಕ್ ಅನ್ನ ರೇಸ್ಗಳಲ್ಲಿ ಬಳಸಿಕೊಳ್ಳುತ್ತಿದ್ದ ಸಂದರ್ಭದಲ್ಲಿ ಬಹಳ ಮಂದಿ ರೇಸರ್ಸ್ಗಳಿಗೆ ಈ ಬೈಕ್ ನಿಜವಾಗಿಯೂ 100cc ಇರುವ ಬೈಕ್ ಆಗಿರಬಹುದೇ ಎಂಬ ಅನುಮಾನ ಶುರುವಾಗಿತ್ತು. ಇದ ಕಾರಣ ಈ ಬೈಕ್ನ ಸ್ಪೀಡ್ ಖಂಡಿತವಾಗಿಯೂ RX100 ಬೈಕ್ನಲ್ಲಿ 100cc ಗಿಂತ ಮಿಗಿಲಾದ ಪವರ್ ಹೊಂದಿರುವ ಇಂಜಿನ್ ಇದೆ ಎಂದು ಎಲ್ಲರ ಅನುಮಾನವಾಗಿತ್ತು. ಕೆಲವು ಸಂದರ್ಭದಲ್ಲಿ ರೇಸ್ ಅಥಾರಿಟೀಸ್ಗಳು ಕೂಡ ಈ ಬೈಕ್ನ ಸ್ಪೀಡ್ ನೋಡಿ ಚೆಕ್ ಮಾಡಿರುವ ಅದೆಷ್ಟೋ ನಿದರ್ಶನಗಳಿದೆ. ಯಮಹಾ RX100 ತಮ್ಮ ಉತ್ತಮ ಪ್ರದರ್ಶನದ ಜೊತೆಗೆ ಯುವಕರನ್ನ ಆಕರ್ಷಿಸೋದು ಮಾತ್ರವಲ್ಲದೆ ತನ್ನ ಸ್ಟೈಲಿಶ್ ಮೈಮಾಟದಿಂದಲೂ ಯುವಕರನ್ನ ಆಕರ್ಷಿಸ್ತಾ ಇತ್ತು. ಈ ಕಾರಣದಿಂದಲೇ ಭಾರತದಲ್ಲಿ ಈ ಬೈಕ್ ಲಾಂಚ್ ಆದ ಮರುಗಳಿಗೆಯಿಂದಲೇ ಬಹಳ ಪ್ರಸಿದ್ಧಿಯಾಗಿದ್ದು. ಈ ಬೈಕ್ನ ಮತ್ತೊಂದು ಮುಖ್ಯವಾದ ಆಕರ್ಷಣೆ ಏನಂದ್ರೆ ಅದರ ಸೌಂಡ್. ಹೌದು, 90ರ ದಶಕದ ಯುವಕರು ಈ ಬೈಕ್ನ ಸೌಂಡ್ಗೆ ಮಾರು ಹೋಗಿದ್ದರು. ಅಂದಿನ ಮಾರುಕಟ್ಟೆಯಲ್ಲಿ ಈ ಬೈಕ್ನ ಸೌಂಡ್ ಇತರೆ ಬೈಕ್ಗಳ ಸೌಂಡ್ಗಳಿಗಿಂತ ಭಿನ್ನವಾಗಿತ್ತು. ಇಂದಿನ ದಿನಗಳಲ್ಲಿ ರಾಯಲ್ ಎನ್ಫೀಲ್ಡ್ಗೆ ಇರುವ ಹವಾ 90ರ ದಶಕದಲ್ಲಿ ಯಮಹಾ RX100ಗೆ ಇತ್ತು. ಅಂದಿನ ಕೆಲವು ಯುವಕರು ಯಮಹಾ RX ಬೈಕ್ ಅನ್ನ ಕೊಂಡುಕೊಳ್ಳಲು ಅದೆಷ್ಟೋ ಫಜೀತಿಗಳನ್ನ ಮಾಡಿದ್ದು ಉಂಟು. ಕೆಲವರು ಕಷ್ಟಪಟ್ಟು ಈ ಬೈಕ್ ಅನ್ನ ಪಡೆದುಕೊಂಡ್ರೆ ಇನ್ನು ಕೆಲವರು ಕಳ್ಳತನದ ಮೂಲಕವೂ ಈ ಬೈಕ್ ಅನ್ನ ಪಡೆದಿದ್ದಿದೆ. ಸ್ನೇಹಿತರೆ, 80-90ರ ದಶಕದಲ್ಲಿ ಈ ಬೈಕ್ನ ಬೆಲೆ ಇದ್ದದ್ದು 19,764 ರೂಪಾಯಿಗಳು. ಇಂದು ಕಾಲ ಬದಲಾಗಿದೆ. ತನಗಿಷ್ಟವಾಗಿದ್ದನ್ನ ತೆಗೆದುಕೊಳ್ಳುವಷ್ಟು ಸಾಮರ್ಥ್ಯ ಇಂದಿನ ಜನತೆಗಿದೆ. ಈಗ ಈ ಬೆಲೆ ನಮಗೆ ಬಹಳ ಸಣ್ಣದು ಅಂತ ಅನಿಸಬಹುದು, ಆದರೆ ಅಂದಿನ ಕಾಲ ಹಾಗಲ್ಲ. 10-20 ರೂಪಾಯಿಗೂ ಅಬ್ಬಬ್ಬ ಅನ್ನುತ್ತಿದ್ದ ಕಾಲ. ಹಾಗಾಗಿ ಅಂದಿನ 19,000 ರೂಪಾಯಿ ಬಹಳ ದೊಡ್ಡ ಮೊತ್ತವೇ ಆಗಿತ್ತು. ಆಗಿನ ಕಾಲದಲ್ಲಿ ಇದರ ಬೆಲೆಯ ಕಾರಣಗಳಿಂದಲೂ ಈ ಬೈಕ್ ಕೆಲವರಿಗೆ ಕೈಗೆಟಕದ ಹುಳಿದ್ರಾಕ್ಷಿಯಾಗಿತ್ತು. ಈ ಬೈಕ್ನ ಹವಾ ಎಷ್ಟು ಮಟ್ಟಿಗಿತ್ತೆಂದರೆ ಭಾರತೀಯ ಎಷ್ಟೋ ಚಲನಚಿತ್ರಗಳಲ್ಲಿ ಕೂಡ RX100 ಬೈಕ್ ಮತ್ತೆ ಮತ್ತೆ ಕಾಣಿಸಿಕೊಳ್ಳುತ್ತದೆ. ಅದರಲ್ಲೂ ನಮ್ಮ ದಕ್ಷಿಣ ಭಾರತದ ಸಿನಿಮಾಗಳಲ್ಲಿ ಹೆಚ್ಚಾಗಿ ಈ ಬೈಕ್ ಅನ್ನೇ ಬಳಸಿಕೊಳ್ಳುತ್ತಿದ್ರು. ಲಘು ತೂಕ ಹಾಗೂ ಹೆಚ್ಚಿನ ವೇಗದ ಕಾರಣದಿಂದ ಸಿನಿಮಾ ಸ್ಟಂಟ್ಗಳಲ್ಲಿ ಈ ಬೈಕ್ ಫೇಮಸ್ ಆಗಿತ್ತು. ಸ್ನೇಹಿತರೆ, ಇಷ್ಟೆಲ್ಲ ಕ್ವಾಲಿಟಿಗಳು ಇದ್ರೂ ಕೂಡ RX100 ಸಡನ್ ಆಗಿ ಮಾಯವಾಗುತ್ತೆ. ಹಾಗಾದ್ರೆ ಈ ಬೈಕ್ನಲ್ಲಿ ನೆಗೆಟಿವ್ ಪಾಯಿಂಟ್ ಏನಾದರೂ ಇತ್ತಾ ಅನ್ನೋದನ್ನ ನೋಡೋದಾದ್ರೆ ಮೊದಲೇ ಹೇಳಿದಂತೆ ಅದರ ತೂಕ. ಹೌದು, RX100ಗೆ ಲಘು ತೂಕ ಪ್ಲಸ್ ಪಾಯಿಂಟ್ ಆಗೋದ್ರ ಜೊತೆಗೆ ಮೈನಸ್ ಪಾಯಿಂಟ್ ಕೂಡ ಆಗಿ ಹೋಯಿತು. ವಾಸ್ತವವಾಗಿ ಲಘು ತೂಕವು ಅತಿ ದೊಡ್ಡ ಸಮಸ್ಯೆಗೆ ಕಾರಣವಾಯಿತು. ಲೈಟ್ ವೈಟ್ ನಿಂದಾಗಿ ಜನರು ಈ ಬೈಕನ್ನ ಬೇಕಾದ ಹಾಗೆ ಹಾರಾಡಿಸಿಕೊಂಡು ಹೋಗ್ತಿದ್ರು. ವೇಗಕ್ಕೆ ಮಿತಿ ಅನ್ನೋದು ಇರ್ತಾ ಇರಲಿಲ್ಲ. ಇದರಿಂದ ಅತಿಯಾದ ಗಾಳಿಯ ದೂಡುವಿಕೆಯಿಂದಾಗಿ ಬೈಕ್ ಸವಾರನ ಹಿಡಿತಕ್ಕೆ ಸಿಗದೆ ಅನೇಕ ಅನಾಹುತಗಳಾಗುತ್ತಿದ್ದವು. ಜೊತೆಗೆ ಈ ಬೈಕ್ನ ಚಕ್ರಗಳು ಬಹಳ ಸಪೂರವಾಗಿರೋದ್ರಿಂದ ಸ್ಪೀಡ್ ಆಗಿ ಹೋದಾಗ ಗ್ರಿಪ್ ಸಿಗುತ್ತಿರಲಿಲ್ಲ. ಈ ಕಾರಣದಿಂದಾಗಿ ಎಷ್ಟೋ ಆಕ್ಸಿಡೆಂಟ್ಗಳು ಕೂಡ ನಡೆದಿದ್ದವು. RX100ಗೆ ಎದುರಾದ ಮತ್ತೊಂದು ಕಂಟಕವೆಂದರೆ ಇದು ಕ್ರಮೇಣ ಅಪಹರಣದ ವಾಹನವಾಗಿ ಮಾರ್ಪಟ್ಟಿದ್ದು. ಹೌದು, ಈ ಬೈಕ್ನ ಸೈಜ್ ಹಾಗೂ ಸ್ಪೀಡ್ ನಿಂದಾಗಿ ದರೋಡೆಕೋರರಿಗೆ ಕಳ್ಳತನ ಹಾಗೂ ಅಪಹರಣವನ್ನ ಮಾಡಲು ಸರಳವಾಯಿತು. ಇದರಿಂದಾಗಿ ಕ್ರಿಮಿನಲ್ಗಳು ಬಹಳ ಸುಲಭವಾಗಿ ತಪ್ಪಿಸಿಕೊಳ್ಳುತ್ತಿದ್ರು. ಒಂದು ಕಾಲದಲ್ಲಿ ಮಾರುತಿ ಸುಜುಕಿ ಓಮಿನಿ ಕಾರನ್ನ ನೋಡಿದಾಗ ನಮಗೆ ಕಿಡ್ನಾಪರ್ಸ್ ಹೇಗೆ ನೆನಪಾಗ್ತಾ ಇದ್ರು, ಹಾಗೆ ಈ ಬೈಕ್ನ ಸೌಂಡ್ ಕೇಳಿದ ತಕ್ಷಣ ಕಳ್ಳರು ಬರುತ್ತಿದ್ದಾರೆ ಎನ್ನುವ ಭಾವನೆ ಜನರನ್ನ ಆವರಿಸಿಕೊಂಡಿತು. ಇದೆಲ್ಲದರ ಜೊತೆಗೆ ಸಣ್ಣ ಪುಟ್ಟ ಟೆಕ್ನಿಕಲ್ ಇಶ್ಯೂಸ್ ಕೂಡ ಈ ಬೈಕ್ನಲ್ಲಿತ್ತು. ಜೊತೆಗೆ ಮುಖ್ಯವಾಗಿ ಈ ಬೈಕ್ನ 2 ಸ್ಟ್ರೋಕ್ ಇಂಜಿನ್ ಕೂಡ RX100ನ ಸ್ಥಗಿತಕ್ಕೆ ಕಾರಣವಾಯಿತು. ಹೌದು, 2 ಸ್ಟ್ರೋಕ್ ಇಂಜಿನ್ ಹಾಗೂ 4 ಸ್ಟ್ರೋಕ್ ಇಂಜಿನ್ ಎರಡನ್ನ ಹೋಲಿಕೆ ಮಾಡಿ ಯಾವ ಇಂಜಿನ್ನಲ್ಲಿ ವೇಗವಾಗಿ ಹೋಗಲು ಸಾಧ್ಯ ಅನ್ನೋದನ್ನ ನೋಡೋದಾದ್ರೆ ಅತ್ಯಂತ ವೇಗ ಸಿಗೋದು 2 ಸ್ಟ್ರೋಕ್ ಇಂಜಿನ್ನಲ್ಲಿ.
2 ಸ್ಟ್ರೋಕ್ ಇಂಜಿನ್ ಇರುವ ಬೈಕ್ ಕಡಿಮೆ ಮೈಲೇಜ್ ಕೊಡುತ್ತೆ. ಇದರಿಂದಾಗಿ ಪೆಟ್ರೋಲ್ ಖರ್ಚು ಹೆಚ್ಚಾಗುತ್ತೆ. ಈ ಖರ್ಚನ್ನ ಭರಿಸಲು ಆಗಿನ ಜನರಿಗೆ ಕಷ್ಟ ಸಾಧ್ಯವಾಗಿತ್ತು. ಅಷ್ಟೇ ಅಲ್ಲದೆ 2 ಸ್ಟ್ರೋಕ್ ಇಂಜಿನ್ ಇರುವ ಬೈಕ್ಗಳಲ್ಲಿ ಹೆಚ್ಚು ಹೊಗೆ ಬಿಡುಗಡೆ ಆಗ್ತಾ ಇತ್ತು. ಸರ್ಕಾರ ಇಂತಹ ವಾಹನಗಳನ್ನ ನಿರ್ಬಂಧಿಸಬೇಕು ಎಂದು ಕಟ್ಟುನಿಟ್ಟಿನ ಕ್ರಮಗಳನ್ನ ಕೈಗೊಳ್ಳುತ್ತೆ. ಎಲ್ಲಾ ಕಾರಣಗಳಿಂದ ಯಮಹಾ ಸಂಸ್ಥೆಯು 1996ರಲ್ಲಿ RX100 ಬೈಕ್ ಉತ್ಪಾದನೆಯನ್ನ ಸ್ಥಗಿತಗೊಳಿಸಿತ್ತು. ಇದಾದ ಬಳಿಕ RX100 ಬೈಕ್ನಲ್ಲಿರುವ ನೆಗೆಟಿವ್ ಅಂಶಗಳನ್ನ ಕಂಡುಹಿಡಿದು ಹೊಸದಾದ ಅಪ್ಗ್ರೇಡೆಡ್ ವರ್ಷನ್ ಲಾಂಚ್ ಮಾಡ್ತಾರೆ. ಅದೇ ಯಮಹಾ RX G135 ಹಾಗೂ ಯಮಹಾ RX 135. ಆದರೆ RX100 ಮೂಡಿಸಿದ ಸಂಚಲನವನ್ನ ಈ ಎರಡು ಬೈಕ್ಗಳಿಗೆ ಮೂಡಿಸಲು ಸಾಧ್ಯವಾಗಲಿಲ್ಲ. ಸ್ನೇಹಿತರೆ, ಭಾರತೀಯ ರಸ್ತೆಗಳಲ್ಲಿ ರಾರಾಜಿಸುತ್ತಿದ್ದ ಯಮಹಾ RX100 ಕಾಲಕ್ರಮೇಣ ಮೆಲ್ಲಗೆ ಪೂರ್ತಿಯಾಗಿ ಅದೃಶ್ಯವಾಯಿತು. ಆನಂತರ ಈ ಬೈಕ್ನ ಸ್ಥಾನವನ್ನ ಪಲ್ಸರ್, ಸ್ಪ್ಲೆಂಡರ್ ಬೈಕ್ಗಳು ತುಂಬತೊಡಗಿದವು. ಆದರೆ ಇಲ್ಲಿ ಆಶ್ಚರ್ಯಕರ ಸಂಗತಿ ಏನಂದ್ರೆ, ಇವತ್ತಿಗೂ ಕೂಡ RX100 ಬೈಕ್ ಅನ್ನ ಇಷ್ಟಪಡುವವರು ಬಹಳಷ್ಟು ಜನರಿದ್ದಾರೆ. 90ರ ದಶಕದ ಬೇಡಿಕೆಯನ್ನ ಇಂದು ಕೂಡ ಈ ಬೈಕ್ ಹಾಗೆ ಉಳಿಸಿಕೊಂಡಿದೆ. RX100 ಸೆಕೆಂಡ್ ಹ್ಯಾಂಡ್ ಬೈಕ್ ಇದ್ರೂ ಕೂಡ ಲಕ್ಷ ಕೊಟ್ಟು ತೆಗೆದುಕೊಳ್ಳುವವರು ಇಂದು ಕೂಡ ಇದ್ದಾರೆ. RX100 ಬೈಕ್ ಅನ್ನೋದು 2 ಚಕ್ರ ಇರುವ ಚಲಿಸುವ ವಾಹನ ಮಾತ್ರ ಆಗಿರದೆ ಎಷ್ಟೋ ಸಾವಿರ ಯುವಕರ ಎಮೋಷನ್ ಆಗಿದೆ. ಈ ಬೈಕ್ ಮೇಲೆ ವಿಶೇಷವಾದ ಭಾವನೆಯನ್ನ ಇಟ್ಟ ಒಬ್ಬ ವ್ಯಕ್ತಿ ನೀವು ಕೂಡ ಆಗಿರಬಹುದು ಅಲ್ವಾ? ನಿಮ್ಮಲ್ಲಿ ಎಷ್ಟು ಜನರಲ್ಲಿ ಇಂದಿಗೂ ಕೂಡ ಈ ಬೈಕ್ ಇದೆ, ಜೊತೆಗೆ ಎಷ್ಟು ಮಂದಿ ಈ ಬೈಕ್ ಅನ್ನ ಉಪಯೋಗಿಸುತ್ತಿದ್ದೀರಿ? ನಿಮ್ಮ ಪ್ರಕಾರ ಪ್ರಸ್ತುತ ಮಾರುಕಟ್ಟೆಯಲ್ಲಿ ಇರುವ ದಿ ಬೆಸ್ಟ್ ಬೈಕ್ ಯಾವುದು ಅನ್ನೋದನ್ನ ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.